ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಧ್ರುವ ಸರ್ಜಾ ಅವರ ಮನೆ ಮುಂದೆ ಭಾನುವಾರ ಅಂತೇಳಿ ಹೇಳಿದ್ರೆ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾರೆ. ಧ್ರುವ ಸರ್ಜಾ ಭಾನುವಾರ ಅಭಿಮಾನಿಗಳಿಗೆ ಅವರನ್ನ ಭೇಟಿ ಆಗ್ತಾರೆ. ಹೀಗಾಗಿ ಅವರ ಮನೆ ಮುಂದೆ ನೂರಾರು ಜನ ಅಭಿಮಾನಿಗಳು ಅವರನ್ನ ಭೇಟಿ ಆಗೋದಕ್ಕೋಸ್ಕರನೇ ಬರ್ತಾರೆ. ಹೀಗೆ ಬರೋರು ಸುಮ್ಮನೆ ಇರ್ತಾರ, ಅಕ್ಕಪಕ್ಕ ಮನೆಯವರಿಗೆಲ್ಲ ತೊಂದರೆ ಕೊಡ್ತಾರೆ, ಅಲ್ಲೆಲ್ಲ ಉಗುಳೋದು ಇದೆಲ್ಲ ಮಾಡ್ತಾರೆ. ಹೀಗಾಗಿ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪಕ್ಕದ ಮನೆಯವರಿಂದಲೇ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಯಾಕಂತ ಕೇಳಿದ್ರೆ ಧ್ರುವ ಫ್ಯಾನ್ಸ್ ಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆಯಂತೆ. ಫ್ಯಾನ್ಸ್, ಧ್ರುವ ಮ್ಯಾನೇಜರ್ ಹಾಗೆ ಚಾಲಕರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಗೆ ಮನೋಜ್ ದೂರು ಕೊಟ್ಟಿದ್ದಾರೆ. ಮನೆ ಗೋಡೆಗೆ ಉಗಿತಾರೆ, ಧೂಮಪಾನ ಮಾಡ್ತಾರೆ, ಹಿಂಗಂತೇಳಿ ಧ್ರುವ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಸ್ಥಳೀಯರು. ನೋಡಿ, ವಿಚಾರ ಏನಂತ ಕೇಳಿದ್ರೆ ಧ್ರುವ ಅಭಿಮಾನಿಗಳು ಭಾನುವಾರ ಅವರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಧ್ರುವ ಅವರೆಲ್ಲರನ್ನೂ ಕೂಡ ಭೇಟಿ ಆಗ್ತಾರೆ, ಅಭಿಮಾನಿಗಳನ್ನ ಭೇಟಿ ಆಗ್ತಾರೆ, ಸೆಲ್ಫಿ ಕೊಡ್ತಾರೆ, ಫೋಟೋ ಕೊಡ್ತಾರೆ. ಇದೆಲ್ಲವೂ ಕೂಡ ವಿಚಾರ ನಿಮ್ಗೆ ಗೊತ್ತಿದೆ. ಹೀಗೆ ಬರೋರು ನೂರಾರು ಜನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಧ್ರುವ ಸರ್ಜಾ ಅವರ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರಲ್ಲ, ಅಲ್ಲೆಲ್ಲ ಉಗಿತಾರಂತೆ. ಹೀಗಾಗಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ, ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಷ್ಟು ಜನರನ್ನ ಪಾರ್ಟಿಯಾಗಿ ಪರಿಗಣಿಸಿ ದೂರನ್ನ ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ, ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಧ್ರುವ? ರಂಜಿತ್, ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಗಂಭೀರವಲ್ಲದ ಪ್ರಕರಣ ಅಂತ ಹೇಳಿ NCR ಅನ್ನ ಸದ್ಯ ದಾಖಲು ಮಾಡಿಕೊಂಡಿದ್ದಾರೆ. ಈ ದೂರುದಾರ ಮನೋಜ್ ಏನಿದ್ದಾರೆ, ಇವರು ಧ್ರುವ ಸರ್ಜಾ ಅವರ ಬನಶಂಕರಿ ನಿವಾಸ ಏನಿದೆ ಆ ಮನೆಯ ಪಕ್ಕದಲ್ಲಿ ಇವರು ವಾಸವನ್ನ ಮಾಡೋದು. ಆದ್ರೆ ಧ್ರುವ ಸರ್ಜಾರನ್ನ ಭೇಟಿ ಆಗ್ಲಿಕ್ಕೆ ಅವರ ಸಾವಿರಾರು ಫ್ಯಾನ್ಸ್ ಪ್ರತಿ ಭಾನುವಾರ ಬರ್ತಾರೆ, ಅವರನ್ನ ಮೀಟ್ ಆಗ್ತಾರೆ ಧ್ರುವ ಸರ್ಜಾ ಅವರು. ಈ ವೇಳೆಯಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ಗಳು ಅಂದ್ರೆ ವರ್ತನೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ ಅನ್ನುವಂಥದ್ದು ಅವ್ರ ಆರೋಪ. ಅಂದ್ರೆ ಈ ಸ್ಮೋಕ್ ಮಾಡೋದಿರ್ಬೋದು, ಜೋರಾಗಿ ಗಲಾಟೆ ಮಾಡೋದಿರ್ಬೋದು, ಫ್ಯಾನ್ಸ್ ಜೈಕಾರ ಹಾಕೋದಿರ್ಬೋದು, ಆನಂತರ ಅಲ್ಲಿ ಅವ್ರ ಗೋಡೆಗೆಲ್ಲ ಉಗಿಯೋದಿರ್ಬೋದು. ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರ ಪಕ್ಕದ ನಿವಾಸಿಯವರು ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಧ್ರುವ ಸರ್ಜಾ ವಿರುದ್ಧ ಒಂದು ಅವರನ್ನ ಪ್ರಮುಖವಾಗಿ ಪರಿಗಣಿಸಿದ್ರೆ ಧ್ರುವ ಸರ್ಜಾ ಮ್ಯಾನೇಜರ್ ಹಾಗೆ ಫ್ಯಾನ್ಸ್ ಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕೇಸ್ನಲ್ಲಿ FIR ಅನ್ನ ದಾಖಲು ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈಗ ಪೊಲೀಸರು ಗಂಭೀರವಲ್ಲದ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಕೋರ್ಟ್ ಇಂದ ಅನುಮತಿಯನ್ನ ಪಡೆದ ನಂತರ ಇದು FIR ದಾಖಲಾಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ FIR ದಾಖಲಾಯಿತು ಅಂತ ಹೇಳಿದ್ರೆ ಧ್ರುವ ಸರ್ಜಾಗೆ ಸಂಕಷ್ಟ ಎದುರಾಗುತ್ತೆ. ಪೊಲೀಸ್ ವಿಚಾರಣೆಯನ್ನ ಕೂಡ ಎದುರಿಸಬೇಕಾದಂತಹ ಸಾಧ್ಯತೆಗಳಿದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಧ್ರುವ ಸರ್ಜಾ ಅವರ ಮನೆ ಮುಂದೆ ಭಾನುವಾರ ಅಂತೇಳಿ ಹೇಳಿದ್ರೆ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾರೆ. ಧ್ರುವ ಸರ್ಜಾ ಭಾನುವಾರ ಅಭಿಮಾನಿಗಳಿಗೆ ಅವರನ್ನ ಭೇಟಿ ಆಗ್ತಾರೆ. ಹೀಗಾಗಿ ಅವರ ಮನೆ ಮುಂದೆ ನೂರಾರು ಜನ ಅಭಿಮಾನಿಗಳು ಅವರನ್ನ ಭೇಟಿ ಆಗೋದಕ್ಕೋಸ್ಕರನೇ ಬರ್ತಾರೆ. ಹೀಗೆ ಬರೋರು ಸುಮ್ಮನೆ ಇರ್ತಾರ, ಅಕ್ಕಪಕ್ಕ ಮನೆಯವರಿಗೆಲ್ಲ ತೊಂದರೆ ಕೊಡ್ತಾರೆ, ಅಲ್ಲೆಲ್ಲ ಉಗುಳೋದು ಇದೆಲ್ಲ ಮಾಡ್ತಾರೆ. ಹೀಗಾಗಿ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪಕ್ಕದ ಮನೆಯವರಿಂದಲೇ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಯಾಕಂತ ಕೇಳಿದ್ರೆ ಧ್ರುವ ಫ್ಯಾನ್ಸ್ ಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆಯಂತೆ. ಫ್ಯಾನ್ಸ್, ಧ್ರುವ ಮ್ಯಾನೇಜರ್ ಹಾಗೆ ಚಾಲಕರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಗೆ ಮನೋಜ್ ದೂರು ಕೊಟ್ಟಿದ್ದಾರೆ. ಮನೆ ಗೋಡೆಗೆ ಉಗಿತಾರೆ, ಧೂಮಪಾನ ಮಾಡ್ತಾರೆ, ಹಿಂಗಂತೇಳಿ ಧ್ರುವ ವಿರುದ್ಧ FIR ದಾಖಲು ಮಾಡಿಕೊಂಡಿದ್ದಾರೆ ಸ್ಥಳೀಯರು. ನೋಡಿ, ವಿಚಾರ ಏನಂತ ಕೇಳಿದ್ರೆ ಧ್ರುವ ಅಭಿಮಾನಿಗಳು ಭಾನುವಾರ ಅವರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಧ್ರುವ ಅವರೆಲ್ಲರನ್ನೂ ಕೂಡ ಭೇಟಿ ಆಗ್ತಾರೆ, ಅಭಿಮಾನಿಗಳನ್ನ ಭೇಟಿ ಆಗ್ತಾರೆ, ಸೆಲ್ಫಿ ಕೊಡ್ತಾರೆ, ಫೋಟೋ ಕೊಡ್ತಾರೆ. ಇದೆಲ್ಲವೂ ಕೂಡ ವಿಚಾರ ನಿಮ್ಗೆ ಗೊತ್ತಿದೆ. ಹೀಗೆ ಬರೋರು ನೂರಾರು ಜನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಧ್ರುವ ಸರ್ಜಾ ಅವರ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರಲ್ಲ, ಅಲ್ಲೆಲ್ಲ ಉಗಿತಾರಂತೆ. ಹೀಗಾಗಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ, ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಷ್ಟು ಜನರನ್ನ ಪಾರ್ಟಿಯಾಗಿ ಪರಿಗಣಿಸಿ ದೂರನ್ನ ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ, ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಧ್ರುವ? ರಂಜಿತ್, ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಗಂಭೀರವಲ್ಲದ ಪ್ರಕರಣ ಅಂತ ಹೇಳಿ NCR ಅನ್ನ ಸದ್ಯ ದಾಖಲು ಮಾಡಿಕೊಂಡಿದ್ದಾರೆ. ಈ ದೂರುದಾರ ಮನೋಜ್ ಏನಿದ್ದಾರೆ, ಇವರು ಧ್ರುವ ಸರ್ಜಾ ಅವರ ಬನಶಂಕರಿ ನಿವಾಸ ಏನಿದೆ ಆ ಮನೆಯ ಪಕ್ಕದಲ್ಲಿ ಇವರು ವಾಸವನ್ನ ಮಾಡೋದು. ಆದ್ರೆ ಧ್ರುವ ಸರ್ಜಾರನ್ನ ಭೇಟಿ ಆಗ್ಲಿಕ್ಕೆ ಅವರ ಸಾವಿರಾರು ಫ್ಯಾನ್ಸ್ ಪ್ರತಿ ಭಾನುವಾರ ಬರ್ತಾರೆ, ಅವರನ್ನ ಮೀಟ್ ಆಗ್ತಾರೆ ಧ್ರುವ ಸರ್ಜಾ ಅವರು.
ಈ ವೇಳೆಯಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ಗಳು ಅಂದ್ರೆ ವರ್ತನೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ ಅನ್ನುವಂಥದ್ದು ಅವ್ರ ಆರೋಪ. ಅಂದ್ರೆ ಈ ಸ್ಮೋಕ್ ಮಾಡೋದಿರ್ಬೋದು, ಜೋರಾಗಿ ಗಲಾಟೆ ಮಾಡೋದಿರ್ಬೋದು, ಫ್ಯಾನ್ಸ್ ಜೈಕಾರ ಹಾಕೋದಿರ್ಬೋದು, ಆನಂತರ ಅಲ್ಲಿ ಅವ್ರ ಗೋಡೆಗೆಲ್ಲ ಉಗಿಯೋದಿರ್ಬೋದು, ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರ ಪಕ್ಕದ ನಿವಾಸಿಯವರು ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಧ್ರುವ ಸರ್ಜಾ ವಿರುದ್ಧ ಒಂದು ಅವರನ್ನ ಪ್ರಮುಖವಾಗಿ ಪರಿಗಣಿಸಿದ್ರೆ ಧ್ರುವ ಸರ್ಜಾ ಮ್ಯಾನೇಜರ್ ಹಾಗೆ ಫ್ಯಾನ್ಸ್ ಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕೇಸ್ನಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈಗ ಪೊಲೀಸರು ಗಂಭೀರವಲ್ಲದ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಕೋರ್ಟ್ ಇಂದ ಅನುಮತಿಯನ್ನ ಪಡೆದ ನಂತರ ಇದು ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಎಫ್ಐಆರ್ ದಾಖಲಾಯಿತು ಅಂತ ಹೇಳಿದ್ರೆ ಧ್ರುವ ಸರ್ಜಾಗೆ ಸಂಕಷ್ಟ ಎದುರಾಗುತ್ತೆ. ಪೊಲೀಸ್ ವಿಚಾರಣೆಯನ್ನ ಕೂಡ ಎದುರಿಸಬೇಕಾದಂತಹ ಸಾಧ್ಯತೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಧ್ರುವ ಸರ್ಜಾ ಅವರ ಮನೆ ಮುಂದೆ ಭಾನುವಾರ ಅಂತೇಳಿ ಹೇಳಿದ್ರೆ ಅಭಿಮಾನಿಗಳು ಕಿಕ್ಕಿರಿದು ಸೇರ್ತಾರೆ. ಧ್ರುವ ಸರ್ಜಾ ಭಾನುವಾರ ಅಭಿಮಾನಿಗಳಿಗೆ ಅವರನ್ನ ಭೇಟಿ ಆಗ್ತಾರೆ. ಹೀಗಾಗಿ ಅವರ ಮನೆ ಮುಂದೆ ನೂರಾರು ಜನ ಅಭಿಮಾನಿಗಳು ಅವರನ್ನ ಭೇಟಿ ಆಗೋದಕ್ಕೋಸ್ಕರನೇ ಬರ್ತಾರೆ. ಹೀಗೆ ಬರೋರು ಸುಮ್ಮನೆ ಇರ್ತಾರ, ಅಕ್ಕಪಕ್ಕ ಮನೆಯವರಿಗೆಲ್ಲ ತೊಂದರೆ ಕೊಡ್ತಾರೆ, ಅಲ್ಲೆಲ್ಲ ಉಗುಳೋದು ಇದೆಲ್ಲ ಮಾಡ್ತಾರೆ. ಹೀಗಾಗಿ ಅವರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ. ಧ್ರುವ ಸರ್ಜಾ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಪಕ್ಕದ ಮನೆಯವರಿಂದಲೇ ಧ್ರುವ ಸರ್ಜಾ ವಿರುದ್ಧ ದೂರು ದಾಖಲಾಗಿದೆ. ಯಾಕಂತ ಕೇಳಿದ್ರೆ ಧ್ರುವ ಫ್ಯಾನ್ಸ್ಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆಯಂತೆ. ಫ್ಯಾನ್ಸ್, ಧ್ರುವ ಮ್ಯಾನೇಜರ್ ಹಾಗೆ ಚಾಲಕರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ. ಬನಶಂಕರಿ ಪೊಲೀಸ್ ಠಾಣೆಗೆ ಮನೋಜ್ ದೂರು ಕೊಟ್ಟಿದ್ದಾರೆ. ಮನೆ ಗೋಡೆಗೆ ಉಗಿತಾರೆ, ಧೂಮಪಾನ ಮಾಡ್ತಾರೆ, ಹಿಂಗಂತೇಳಿ ಧ್ರುವ ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ ಸ್ಥಳೀಯರು. ನೋಡಿ, ವಿಚಾರ ಏನಂತ ಕೇಳಿದ್ರೆ ಧ್ರುವ ಅಭಿಮಾನಿಗಳು ಭಾನುವಾರ ಅವರನ್ನ ಭೇಟಿ ಆಗೋದಕ್ಕೆ ಬರ್ತಾರೆ. ಧ್ರುವ ಅವರೆಲ್ಲರನ್ನೂ ಕೂಡ ಭೇಟಿ ಆಗ್ತಾರೆ, ಅಭಿಮಾನಿಗಳನ್ನ ಭೇಟಿ ಆಗ್ತಾರೆ, ಸೆಲ್ಫಿ ಕೊಡ್ತಾರೆ, ಫೋಟೋ ಕೊಡ್ತಾರೆ. ಇದೆಲ್ಲವೂ ಕೂಡ ವಿಚಾರ ನಿಮ್ಗೆ ಗೊತ್ತಿದೆ. ಈಗ ಬರೋರು ನೂರಾರು ಜನ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಧ್ರುವ ಸರ್ಜಾ ಅವರ ಅಕ್ಕಪಕ್ಕದ ಮನೆಯವರೆಲ್ಲ ಇದ್ದಾರಲ್ಲ, ಅಲ್ಲೆಲ್ಲ ಉಗಿತಾರಂತೆ. ಹೀಗಾಗಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಧ್ರುವ, ನಮ್ಮ ಕ್ರೈಮ್ ರಿಪೋರ್ಟರ್ ಧ್ರುವ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಧ್ರುವ, ಎಷ್ಟು ಜನರನ್ನ ಪಾರ್ಟಿಯಾಗಿ ಪರಿಗಣಿಸಿ ದೂರನ್ನ ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ, ದೂರಿನಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ, ಯಾವ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ ಧ್ರುವ? ರಂಜಿತ್, ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಗಂಭೀರವಲ್ಲದ ಪ್ರಕರಣ ಅಂತ ಹೇಳಿ NCR ಅನ್ನ ಸದ್ಯ ದಾಖಲು ಮಾಡಿಕೊಂಡಿದ್ದಾರೆ. ಈ ದೂರುದಾರ ಮನೋಜ್ ಏನಿದ್ದಾರೆ, ಇವರು ಧ್ರುವ ಸರ್ಜಾ ಅವರ ಬನಶಂಕರಿ ನಿವಾಸ ಏನಿದೆ ಆ ಮನೆಯ ಪಕ್ಕದಲ್ಲಿ ಇವರು ವಾಸವನ್ನ ಮಾಡೋದು. ಆದ್ರೆ ಧ್ರುವ ಸರ್ಜಾರನ್ನ ಭೇಟಿ ಆಗ್ಲಿಕ್ಕೆ ಅವರ ಸಾವಿರಾರು ಫ್ಯಾನ್ಸ್ ಪ್ರತಿ ಭಾನುವಾರ ಬರ್ತಾರೆ, ಅವರನ್ನ ಮೀಟ್ ಆಗ್ತಾರೆ ಧ್ರುವ ಸರ್ಜಾ ಅವರು. ಈ ವೇಳೆಯಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ಗಳು ಅಂದ್ರೆ ವರ್ತನೆಯಲ್ಲಿ ಅನುಚಿತವಾಗಿ ವರ್ತಿಸ್ತಾರೆ ಅನ್ನುವಂಥದ್ದು ಅವ್ರ ಆರೋಪ. ಅಂದ್ರೆ ಈ ಸ್ಮೋಕ್ ಮಾಡೋದಿರ್ಬೋದು, ಜೋರಾಗಿ ಗಲಾಟೆ ಮಾಡೋದಿರ್ಬೋದು, ಫ್ಯಾನ್ಸ್ ಜೈಕಾರ ಹಾಕೋದಿರ್ಬೋದು, ಆನಂತರ ಅಲ್ಲಿ ಅವ್ರ ಗೋಡೆಗೆಲ್ಲ ಉಗಿಯೋದಿರ್ಬೋದು, ಇದರಿಂದಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವರ ಪಕ್ಕದ ನಿವಾಸಿಯವರು ಸದ್ಯ ಈಗ ದೂರನ್ನ ನೀಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಧ್ರುವ ಸರ್ಜಾ ವಿರುದ್ಧ ಒಂದು ಅವರನ್ನ ಪ್ರಮುಖವಾಗಿ ಪರಿಗಣಿಸಿದ್ರೆ ಧ್ರುವ ಸರ್ಜಾ ಮ್ಯಾನೇಜರ್ ಹಾಗೆ ಫ್ಯಾನ್ಸ್ ಗಳನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಒಂದು ಕೇಸ್ನಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಸದ್ಯ ಈಗ ಪೊಲೀಸರು ಗಂಭೀರವಲ್ಲದ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಈಗ ಕೋರ್ಟ್ ಇಂದ ಅನುಮತಿಯನ್ನ ಪಡೆದ ನಂತರ ಇದು ಎಫ್ಐಆರ್ ದಾಖಲಾಗುವಂತ ಸಾಧ್ಯತೆಗಳಿದಾವೆ. ಒಂದ್ ವೇಳೆ ಎಫ್ಐಆರ್ ದಾಖಲಾಯಿತು ಅಂತ ಹೇಳಿದ್ರೆ ಧ್ರುವ ಸರ್ಜಾಗೆ ಸಂಕಷ್ಟ ಎದುರಾಗುತ್ತೆ. ಪೊಲೀಸ್ ವಿಚಾರಣೆಯನ್ನ ಕೂಡ ಎದುರಿಸಬೇಕಾದಂತಹ ಸಾಧ್ಯತೆಗಳಿದಾವೆ. ರಂಜಿತ್.